ವಾಟ್ ಐ ಸೇ ಹಾರ್ಡ್ ವರ್ಕ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಮಾರ್ಟ್ ಅಡ್ವೈಸ್ ಆಫ್ ಟೀಚರ್ಸ್. ಅದರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಿ ಒಳ್ಳೆಯ ಮಾರ್ಕ್ಸ್ ತೆಗೆದು ಒಳ್ಳೆಯ ರ್ಯಾಂಕಿಂಗ್ನಲ್ಲಿ ಬರ್ತಾರೆ. ನಮ್ಮ ಸ್ಕೂಲ್ನಲ್ಲಿ ಕೂಡ ಆಗಿದ್ದದೆ. ನಮ್ಮ ಟೀಚರ್ಸ್ ಎಲ್ಲ ಸೇರಿ ಸ್ಮಾರ್ಟಾಗಿ ಅಡ್ವೈಸ್ ಮಾಡಿದರು ಮಕ್ಕಳಿಗೆ. ಆನಂತರ ಮಕ್ಕಳು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದರು. ಅದರಲ್ಲಿ ಸೌಮ್ಯ ಸ್ಪೆಷಲಿ ನಮ್ಮ ಸ್ಟೇಟಿಗೆ 3ನೇ ಪ್ಲೇಸ್ನಲ್ಲಿ ಬಂದಿದ್ದಾಳೆ. ನಂತರದಲ್ಲಿ ಗದಗ ಡಿಸ್ಟಿಕ್ಕಿಗೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾಳೆ. ಇದೆಲ್ಲ ನಾವು ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇದೆ, ನಮಗೆ ಇದೊಂದು ಇಷ್ಟೇ ಅಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದರಲ್ಲಿ ನಮ್ಮ ಚೇರ್ಮನ್ರಾದಂಥ ಗಣಪತ್ ಸರ್, ರಂಗರೇಶ್ ಸರ್, ಆನಂತರ ಸೆಕ್ರೆಟರಿ ಆದಂಥ ಗುರುನಾಥ್ ಸರ್ ರಾಯಬಾಗಿ ಅವರು, ಹಾಗೆ ಉಪ ಕಾರ್ಯದರ್ಶಿಗಳಾದಂಥ ಭಾಸ್ಕರ್ ರಾಯಬಾಗಿ ಅವರು, ಆನಂತರ ಎಲ್ಲ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಟ್ರಸ್ಟೀಸ್ ಎಲ್ಲರೂ ಕೂಡ ತುಂಬ ಸಪೋರ್ಟಾಗಿ ನಮಗೆ ಸ್ಕೂಲ್ಗೆ ನಿಂತಿದ್ದಾರೆ. ಅದರಿಂದಾಗಿ ನಾವು ಇನ್ನೂ ಹೆಚ್ಚಿನ ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯ. ಸೌಮ್ಯ ಅಷ್ಟೇ ಅಲ್ಲ, ಇನ್ನೂ ಕೂಡ ನಮ್ಮ ಶಾಲೆಯಲ್ಲಿ 90+ ಆ್ಯಂಡ್ 80+ ಮಾಡಿದಂಥ ತುಂಬ ಹುಡುಗರಿದ್ದಾರೆ. ಇದರಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ. ಕಳೆದ ವರ್ಷವೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂದಿತ್ತು. 18 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದರು. ಈ ವರ್ಷ ಅದಕ್ಕಿಂತಲೂ ಹೆಚ್ಚಿಗೆ ಬಂದಿದೆ. ನಿಜವಾಗ್ಲೂ ಐ ಥ್ಯಾಂಕ್ ಆಲ್ ಅವರ್ ಸ್ಟಾಫ್ ಆ್ಯಂಡ್ ದೇರ್ ಎಫರ್ಟ್ ಆ್ಯಂಡ್ ದೇರ್ ಹಾರ್ಡ್ ವರ್ಕ್. ಥ್ಯಾಂಕ್ ಯು. ವರ್ಷ ಟೋಟಲ್ಲು 44 ಜನ ಎಕ್ಸಾಮ್ಗೆ ಅಫಿಯರ್ ಆಗಿದ್ದರು. ಅದರಲ್ಲಿ 43 ಜನ ಪಾಸ್ ಆಗಿದ್ದಾರೆ. ಮತ್ತು ಅದರಲ್ಲಿ ಸುಮಾರು 10 ಜನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲಿ 90 ಸೌಮ್ಯ ಸಾರಂಗಮಠ 99.68% ಮಾಡೋದ್ರ ಮುಖಾಂತರ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ನಮಗೆಲ್ಲ ಕೀರ್ತಿಯನ್ನು ತಂದಿದ್ದಾಳೆ. ಸೊ ಈ ವರ್ಷ ನಮ್ಮದು ರಿಸಲ್ಟ್ ತುಂಬ ಚೆನ್ನಾಗಿದೆ ಸರ್. ಇದರ ಜೊತೆ ಹೋದ ವರ್ಷ ಕೂಡ ಸರ್ ಹೇಳಿದಂಗೆ ತುಂಬ ರಿಸಲ್ಟ್ ಚೆನ್ನಾಗಿದೆ. ಸೊ ಈ ಥರ ಒಂದು ಶ್ರಮ ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ಸಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ಆ ವಿದ್ಯಾರ್ಥಿನಿಗೆ ತುಂಬ ಹೃದಯ ಹೇಳ್ತಾ ಇದ್ದೀನಿ. ಫಸ್ಟ್ ಬರ್ತಾಳ ಅಂತ ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ನಿಮ್ಮ ಹತ್ರ? ಖಂಡಿತ ಅದನ್ನ ನೋಡ್ಕೊಂಡೇ ನಾವು ಹಾಕಿದ್ದು ಸರ್. ಶಾಲೆಯಲ್ಲಿ ವಿದ್ಯಾರ್ಥಿ ಎಜುಕೇಶನ್ ಯಾವ ರೀತಿ ಇತ್ತು ಅಂದ್ರೆ ಅವಳ ಆಕ್ಟಿವಿಟೀಸ್ ಆಗಿರ್ಬೋದು? ಅವಳು ಯಾವಾಗಲೂ ಬಹಳ ಚುರುಕಾಗಿ ಸ್ಟಡಿ ಮಾಡ್ತಾ ಇದ್ರು ಕ್ಲಾಸ್ ರೂಮಲ್ಲಿ. ಆಸ್ ಫಾರ್ ಕನ್ಸರ್ನ್ ಟು ಅವರ್ ಅಟಿಟ್ಯೂಡ್ಸ್ ಕ್ಯಾರೆಕ್ಟರ್ ಆಲ್ಸೋ ವೆರಿ ಎಕ್ಸಲೆಂಟ್. ತುಂಬ ಚೆನ್ನಾಗಿ. ಯಾಕಂದರೆ ನಾವು ಭಾಳಷ್ಟು ವಿದ್ಯಾರ್ಥಿಗಳು ನೋಡ್ತೀರಿ, ಕೇವಲ ಓದುವಿಕೆಯಲ್ಲಿ ಮುಂದುವರಿದ ವಿದ್ಯಾರ್ಥಿಗಳು ಅಷ್ಟೇ ಮುಂದುವರಲ್ಲ, ಅದರ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್ ಕೂಡ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಅಕ್ಕಳು ಕೂಡ ಯಾವಾಗಲೂ ಎಕ್ಸಲೆಂಟ್ ಆಗಿರ್ತಾ ಇದ್ರು. ಸೊ ನಾವು ಪದೇ ಅಂತ ಹೇಳ್ತಾ ಇದ್ವಿ ಆಕೆಗೆ, ವಿ ವೇರ್ ರಿಮೈಂಡಿಂಗ್ ಹರ್, ನೀವು ಡೆಫಿನೆಟ್ಲಿ ಒಂದು ಸ್ಟೇಟ್ ಅಥವಾ ಜಿಲ್ಲೆಗೆ ನೀನು ರ್ಯಾಂಕ್ ತರ್ತಕ್ಕಂಥ ಸ್ಟೂಡೆಂಟ್, ಡೆಫಿನೆಟ್ಲಿ ಆ ಎಬಿಲಿಟಿ ನಿನ್ನಲ್ಲಿದೆ ಅಂತ ನಾವು ಹೇಳ್ತಾ ಇದ್ವಿ. ಫೈನಲಿ ಶ್ರೀ ಫ್ರೂಡ್ ಹರ್ ಸೆಲ್ಫ್. ಖಂಡಿತ ಅದನ್ನು ಅವಳು ಸಾಧ್ಯ ಮಾಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಜಗದಂಬ ಸ್ಕೂಲ್ನಲ್ಲಿ 2026-27 ಇಸ್ವಿಯಲ್ಲಿ ನಮ್ಮ ಮಗಳ ಸೌಮ್ಯ ಸಾರಂಗಮಠ ಒಂದು ಒಳ್ಳೆ ಜಗದಂಬ ಸ್ಕೂಲ್ ಒಳ್ಳೆ ಸ್ಕೂಲ್ ಐತಂತ ಒಂದು ಉದ್ದೇಶದಿಂದ ನಾವು ಇಲ್ಲಿ ಹಚ್ಚಿದ್ವಿ. ಅದೇ ಪ್ರಕಾರ ನಮ್ಮ ಈ ಸ್ಕೂಲ್ ಪ್ರಿನ್ಸಿಪಾಲ್, ಟೀಚರ್ಸ್, ಆಲ್ ಸ್ಟಾಫ್ ಎಲ್ಲರೂ ನಮ್ಮ ಮಗಳಿಗೆ ಒಳ್ಳೆ ಸಪೋರ್ಟ್ ಮಾಡಿ, ಅವಳಿಗೆ ಒಳ್ಳೆ ಧೈರ್ಯ, ಆಮೇಲೆ ಒಳ್ಳೆ ರೀತಿನ ಆಕಿಗೆ ಸಪೋರ್ಟ್ ಮಾಡಿ ಈ ಒಂದು ಸ್ಥಾನದಲ್ಲಿ ಅದಾಳ ಅಂದ್ರೆ ಅದಕ್ಕೆ ಟೀಚರ್ಸ್, ಪ್ರಿನ್ಸಿಪಲ್ ಅವ್ರದ್ದೇ ನಮ್ಗೆ ಆಶೀರ್ವಾದ. ಅವರಿಂದನೇ ಆಕಿ ಇಲ್ಲಿ ಇಷ್ಟು ಬರೋದಲ್ಲ ಪ್ರಯತ್ನ ಮಾಡಿದಾಳ. ಬಟ್ ಈ ಸ್ಕೂಲಿಗೆ ನಮಗೂ ಒಂದು ಒಳ್ಳೆ ಹೆಸರು ತಂದಾಳ. ನಮ್ಮ ಮಗಳಿಗೆ ನಮಗೂ ತುಂಬಾ ಖುಷಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದಾಳಲ್ಲ, ನಿಮ್ಗೆ ಯಾವ ರೀತಿ ಖುಷಿ ಆಗ್ತಿದೆ? ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಚಿಕ್ಕವಳಗಿದ್ದಾಳು ಆಕಿ ಒಟ್ಟು ಅದನ್ನ ಸಾಧನೆ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅನ್ನೋದು ಭಾಳ ಖುಷಿ ಐತ್ರಿ. ಆಕಿ ತನ್ನ ಓದೋ ಪ್ರಯತ್ನ ಒಳಗೆ ಒಂದು ಟೀಚರ್ ಸಪೋರ್ಟ್ ಒಟ್ಟು ಆಕಿ ಹೆಂಗಾದ್ರು ಬರ್ತಾಳ. 2 ಮಾರ್ಕ್ಸ್ ನಮ್ಗೆ ಹೋಗ್ತಾ ಒಟ್ಟು ಔಟ್ ಆಫ್ ಬರ್ತಾವ ಅಂತ ಭಾಳ ಹೋಪ್ ಐತಿ ನಮ್ದು. ಅದು ಸ್ವಲ್ಪ ಒಂದು ಮಿಸ್ಟೇಕ್ ಆಗಿ ಒಟ್ಟು ಇಷ್ಟ ಅಂದ್ರೂ ಆಗಿದ್ದಾಳ. ನಮ್ಗೆ ಭಾಳ ಖುಷಿ ಆಗೈತೆ. ಅವಳು ಮನೆಯಲ್ಲಿ ಕೆಲಸ ಮಾಡೋ ಜೊತೆಗೆ ಕೆಲಸ ಮಾಡ್ಕೋತಾನ ತನ್ನ ಒಟ್ಟು ಒಂದು ಟಿವಿ ಒಂದು ಫೋನ್ ಎದ್ರ ಜೊತೆನೂ ಆಕೆ 1 ಲಕ್ಷ ಕೊಳ್ಳಾರ್ದನ ಕೆಲಸ, ಆಮೇಲೆ ಓದೋದು ಅಷ್ಟೇ ಇದು ಮಾಡ್ತಿದ್ಲು. ಮನಿ ಮಂದಿ ಬಂದ್ರೆ ಅವ್ರ ಕಡೆ ಅಷ್ಟೇ ಇದು ಮಾಡ್ಕೊಂಡು ತನ್ನ ಪಾಡಿತ ಆರಾಮಾಗಿ ಓದ್ಕೊಂಡು ಇರ್ತಿದ್ಲು. ಪೂರ್ಣಿಮಾ ಓಂ ಪ್ರಕಾಶ್ ಸಾರಂಗಮಠ. ಮೊದಲಿಗೆ SSLC ರಿಸಲ್ಟ್ ಬಂದ ಅವಾಗ ಪ್ರಥಮದಲ್ಲಿ 618 ತಗೊಂಡಿದ್ಲು. ನಮಗೆ ಅವಾಗ ಅಸಮಾಧಾನ ಇತ್ತು. ಅವಾಗ 625ಕ್ಕೆ 625 ತಗೊಳ್ತಾಳೆ ಅಂತಂದು ನಮ್ಗೆ ಕಾನ್ಫಿಡೆಂಟ್ ಇತ್ತು. ಹಾಗಾಗಿ ನಾವು ವಾಪಸ್ ಎಲ್ಲ ಶಾಲೆಯ ಜಗದಂಬ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಸಹಕಾರದಿಂದ ವಾಪಸ್ ನಾವು ರಿವ್ಯಾಲ್ಯೂಯೇಷನ್ ಹಾಕಿದ್ದು. ರಿವ್ಯಾಲ್ಯೂಯೇಷನ್ ಹಾಕೋದ್ರಿಂದ ಎಲ್ಲ 5 ಮಾರ್ಕ್ಸ್ ಬರೋದ್ರಿಂದ ಎಷ್ಟು 623 ತಗೊಳ್ಳೋ ಮೂಲಕ ರಾಜ್ಯಕ್ಕೆ 3ನೇ ಸ್ಥಾನ ಮತ್ತು ಜಿಲ್ಲೆಗೆ 1ನೇ ಸ್ಥಾನ ತಗೊಂಡಿದ್ದಕ್ಕೂ ನಾವು ಭಾಳ ಸಂತೋಷ ಅನಿಸುತ್ತದೆ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ.
ನಾನು ಫಸ್ಟ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ಸ್ ಮತ್ತು ಟೀಚರ್ಸ್ ಗೈಡೆನ್ಸಿಂದ ನಾನು ಇಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಆಯಿತು ಮತ್ತು ಈ ಸ್ಕೂಲ್ ಎಲ್ಲ ಡೈರೆಕ್ಟರ್ಸ್ಗೆ ಮತ್ತು ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟು ಸಪೋರ್ಟ್ ಮಾಡಿದ್ದು. ಮತ್ತೆ ಇವಾಗ ನೀನು ಫಸ್ಟ್ ಬಂದಿದ್ದೆಲ್ಲ, ಹಾಂ, ನಿನ್ಗೆ ಯಾವ ರೀತಿ ಖುಷಿ ಅನಿಸ್ತಾ ಇದೆ? ತುಂಬ ಖುಷಿ. ಎಕ್ಸ್ಪೆಕ್ಟೇಷನ್ ಇತ್ತ ನಿಮ್ಮ ಹತ್ರ? 620 ಅಂತ ಇತ್ತು ಸರ್. ಎಲ್ಲಾದ್ರೂ ಟ್ಯೂಷನ್ ಕ್ಲಾಸ್ ಅಥವಾ ವೇರಿಯೇಷನ್ ಏನಾದ್ರು ಹೋಗಿದ್ದೆ? ಇಲ್ಲ ಸರ್, ಟೀಚರ್ಸ್ ಹೇಳೋ ರೀತಿಗೆ ಟ್ಯೂಷನ್ಗೆ ಹೋಗ್ಬೇಕಂತ ಅನಿಸ್ಲಿಲ್ಲ. ಎಲ್ಲ ಟೀಚರ್ಸ್ ಬಹಳ ಚಲೋ ಹೇಳ್ತಿದ್ರು ಸರ್. ಶ್ರೀ ಜಗದಂಬೆಯನ್ನು ಮನದಲ್ಲಿ ನೆಲೆಸುತ್ತಾ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ. ಇವತ್ತ ಈ ಸ್ಕೂಲಿನ ಕೀರ್ತಿಯನ್ನು ತಂದಂತ ನಮ್ಮ ಸ್ಕೂಲಿನ ವಿದ್ಯಾರ್ಥಿನಿ ಸೌಮ್ಯ ಸಾರಂಗ ಮಠಗೆ ಮೊದಲ ಅವ್ರ ತಂದೆ ತಾಯಿಗಳಿಗೂ ಅವ್ರಿಗೂ ಆ ನಂತರ ನಮ್ಮ ಎಲ್ಲ ಶಿಕ್ಷಕ ವೃಂದಗಳಿಗೂ ಹಾಗೂ ನಮ್ಮ ಅಡ್ಮಿನಿಸ್ಟ್ರೇಷನ್ಗಳಿಗೂ ಇಂಗ್ಲೀಷ್ ಟೀಚರ್ ಹಿಂದಿ ಟೀಚರ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತ ಕೇಂದ್ರ ಬಿಂದು ಸೌಮ್ಯ ಸಾರಂಗ ಮಠ ಇವತ್ತು ನಮ್ಮ ಶಾಲೆಗೆ ಮತ್ತು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಗಜೇಂದ್ರಗಡ ತಾಲೂಕಿಗೆ ಗಜೇಂದ್ರಗಡ ಊರಿಗೆ ಕೀರ್ತಿ ತಂದಂಥ ಸೌಮ್ಯ ಸಾರಂಗ ಮಠಗೆ ಅನಂತ ಧನ್ಯವಾದಗಳು. ಈ ಒಂದು ನಮ್ಮ ಜಗದಾಂಬ ವಿದ್ಯಾವರ್ತಕ ಸಂಘ ಬೆಳೆದು ಇವತ್ತಿಗೆ 42 ವರ್ಷ ಆಯಿತು. ಇವತ್ತು ಈ ಒಂದು ನಮ್ಮ ಶಾಲೆಗೆ ಏನಪ್ಪ ಒಂದು ನಾವು ಜಗದಾಂಬ ವಿದ್ಯಾರ್ಥಿ ಶಾಲೆ ಹೆಂಗೆ ನಡ್ಸ್ಕೊಂಡು ಬಂದೀವಪ್ಪ, ಕಷ್ಟ ಕಾಲದಿಂದ ಬಂದ್ವಿ. ಇದು ಇವತ್ತು ನಮ್ಮಲ್ಲಿ ಒಳ್ಳೆ ಟೀಚರ್ಸು ಮತ್ತು ಒಳ್ಳೆ ವಿದ್ಯಾರ್ಥಿಗಳು ನಮ್ಮ ಸ್ಕೂಲಿಗೆ ಆ ದೇವಿ ದಯಪಾಲಿಶಾಲ ಮತ್ತು ನಮ್ಮ ಡೈರೆಕ್ಟರ್ ಮಂಡಳಿಗಳಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಹಾಗೂ ಸಹಕಾರದ ಎಲ್ಲರಿಗೂ ಅಭಿನಂದನೆಗಳು. ಈಗ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಕೂಡ ಇದೇ ಥರ ನಮ್ಮ ಸ್ಕೂಲಿಗೆ ಹೆಚ್ಚಿನ ಮಾರ್ಕ್ ತೊಗೊಂಡು ಕೀರ್ತಿ ತೊಗೊಂಬರಲಿ ಅಂಥೇಳಿ ನನ್ನ ಒಂದು ಅನಿಸಿಕೆ. ಮತ್ತು ಈ ಹುಡುಗಿ ನೋಡ್ರಿ, ಟಿ ವಿ ಇಲ್ಲ, ಮೊಬೈಲ್ ಇಲ್ಲ. ಇವತ್ತು ಟಿ ವಿ ಮೊಬೈಲ್ ಸಣ್ಣ ಹುಡುಗರು ಎಲ್ಲರೂ ಅದ ಆಡಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಜೀವನ ತಾವು ಹಾಳು ಮಾಡ್ಕೊಳಕತ್ತಾರ. ಆ ಒಂದು ಮಗು ಇವತ್ತು ಅದೆಲ್ಲ ಬದಿಗೊತ್ತಿ ತನ್ನ ಜೀವನ ಹೆಂಗೆ ರೂಪಿಸ್ಕೋಬೇಕು ಮುಂದೆ ಅನ್ನೋದು ಒಂದು ಫೌಂಡೇಶನ್ ಹಾಕೊಂಡಾಳ. ಇದರಿಂದ ಮುಂದೆ ಈ ಹುಡುಗಿಗೆ ಭವಿಷ್ಯ ಬಹಳ ಉಜ್ವಲವಾಗಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ, ನೀವು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಹೆಚ್ಚಿನ ಒಂದು ಇದು ಮಾಡಿ ಜಿಲ್ಲೆಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತರಬೇಕಂತ ಹೇಳಿ ನಾನು ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.